ಇವತ್ತು ವರ್ಷದ ಮೊದಲನೇ ಚಂದ್ರಗ್ರಹಣ. ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಏನೋ ಶುರುವಾಗಿದೆ. ಇನ್ನು ಈ ಒಂದು ಗ್ರಹಣದ ಆರಂಭಕ್ಕೂ ಮುನ್ನವೇ ದೇವಸ್ಥಾನಗಳು ಬಂದ್ ಆಗಿದೆ. ರಾಜ್ಯದ ಹಲವು ದೇವಾಲಯಗಳಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ, ಬಂದ್ ಮಾಡಲಾಗಿದೆ. ಕೆಲವೊಂದು ಕಡೆ ಬೆಳಿಗ್ಗೆಯಿಂದ ವಿಶೇಷವಾಗಿ ಪೂಜಾ ಕೈಂಕರ್ಯ ಎಲ್ಲವೂ ಕೂಡ ಮಾಡಾದ ನಂತರ ಸುಮಾರು ಬೆಳಿಗ್ಗೆ 10 ಗಂಟೆ ಇರಬಹುದು ಅಥವಾ 12 ಗಂಟೆ ಇರಬಹುದು, 11:30 ಇರಬಹುದು, ಹೀಗೆ ಒಂದೊಂದು ಸಮಯಗಳನ್ನ ಫಿಕ್ಸ್ ಮಾಡಿ ಕೆಲವೊಂದು ದೇವಸ್ಥಾನಗಳನ್ನ ಬಂದ್ ಮಾಡ್ತಿದ್ದಾರೆ. ಅದಾದ ನಂತರ ಸಂಜೆ ಯಾವಾಗ ಈ ಒಂದು ಚಂದ್ರಗ್ರಹಣ ಬಿಡುತ್ತೋ ಅದಾದ ನಂತರ ದೇವಸ್ಥಾನಗಳು ಇಲ್ಲಿ ಬಾಗಿಲು ತೆರೀತಾರೆ. ಅದಾದ ನಂತರ ಇಲ್ಲಿ ಭಕ್ತರಿಗೆ ಅವಕಾಶ ಇರುತ್ತೆ. ಗ್ರಹಣಾರಂಭಕ್ಕೂ ಮುನ್ನ ದೇವಾಲಯಗಳು ಬಂದ್ ಆಗಿದೆ. ರಾಜ್ಯದ ಹಲವು ದೇವಸ್ಥಾನಗಳು ಬಂದ್ ಆಗಿದೆ. ಬೆಳಿಗ್ಗೆ ಪೂಜೆ ಬಳಿಕ ದೇವಾಲಯಗಳನ್ನ ಬಂದ್ ಮಾಡಿರುವಂತದ್ದು. ಗ್ರಹಣ ಮೋಕ್ಷ ಬಳಿಕ ಶುದ್ಧಿ ಕಾರ್ಯ ನಡೆಯುತ್ತೆ. ಸಂಜೆ 7 ಗಂಟೆಯಿಂದ ದೇವರ ದರ್ಶನಕ್ಕೆ ಅವಕಾಶವೂ ಸಿಗುತ್ತೆ. ಸಂಜೆ 7 ಗಂಟೆಯ ನಂತರ ದೇವರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತೆ ಸಾರ್ವಜನಿಕರಿಗೆ. ಅಲ್ಲಿವರೆಗೂ ಕೂಡ ಬಂದ್ ಮಾಡಿರುವಂಥದ್ದು. ಈಗಾಗಲೇ ರಾಜ್ಯದ ಹಲವು ದೇವಾಲಯಗಳನ್ನು ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ಈ ಒಂದು ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. ಇನ್ನು ಈ ಒಂದು ಚಂದ್ರಗ್ರಹಣ ಆರಂಭ ಆಗಿ ಆ ಒಂದು ಗ್ರಹಣ ಬಿಡೋದಕ್ಕೆ ಸುಮಾರು 6 ಗಂಟೆ 45 ನಿಮಿಷಕ್ಕೆ ಇದು ಬಿಡಲಾಗುತ್ತೆ. ಅದಾದ ನಂತರ ಎಲ್ಲ ದೇವಸ್ಥಾನಗಳನ್ನು ತೆರೀತಾರೆ. ಅದಾದ ನಂತರ ಒಂದು ಶುದ್ಧಿ ಕಾರ್ಯ ನಡೆಯುತ್ತೆ. ಎಲ್ಲವೂ ಕೂಡ ಸ್ವಚ್ಛತೆ ಆದ ನಂತರ ಇಲ್ಲಿ ಭಕ್ತರಿಗೆ ಅವಕಾಶ ಮಾಡಲಾಗುತ್ತೆ ದರ್ಶನಕ್ಕೆ. ಇವತ್ತು ವರ್ಷದ ಮೊದಲನೇ ಚಂದ್ರಗ್ರಹಣ, ಅದರಲ್ಲೂ ಕೂಡ ಹೋಳಿ ಹುಣ್ಣಿಮೆ ಬೇರೆ, ಎರಡೂ ಕೂಡ ಒಂದೇ ದಿನ ಬಂದಿರುವಂಥದ್ದು. ಹಾಗಾಗಿ ಒಂದು ಕಡೆ ಬಹುಶಃ ಈ ಒಂದು ರಕ್ತಚಂದ್ರನನ್ನ ನಮ್ಮ ಭಾರತದಿಂದಲೂ ಕೂಡ ನೋಡಬಹುದು, ಎಲ್ಲೋ ಒಂದು ಸ್ವಲ್ಪ ಕಾಣಿಸಬಹುದು. ಕೇವಲ ಆ ಒಂದು ಸಮಯಕ್ಕೆ ಮಾತ್ರ ಒಂದು 10 ರಿಂದ 15 ನಿಮಿಷ ನಮ್ಮ ಭಾರತದಿಂದಲೂ ಕೂಡ ನೋಡಬಹುದು ಅಂತ ಹೇಳಿ ವಿಜ್ಞಾನಿಗಳು ಒಂದು ಕಡೆ ಹೇಳಿದ್ದಾರೆ. ಆದರೆ ಬೇರೆ ದೇಶಗಳಿಂದ ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ನೋಡಬಹುದು, ಸ್ವಲ್ಪ ಜಾಸ್ತಿ ಟೈಮ್ ನೋಡಬಹುದು. ಆದರೆ ನಮ್ಮ ಭಾರತದಿಂದ ಸ್ವಲ್ಪ ಸಮಯ ನೋಡಬಹುದು ಅನ್ನುವಂಥದ್ದು ವಿಜ್ಞಾನಿಗಳ ಮಾತು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಇರಲಿ ಅಥವಾ ಗ್ರಹಣ ಇರಲಿ, ನಮ್ಮ ರಾಜ್ಯದಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ಬಂದ್ ಮಾಡ್ತಾರೆ. ಕಾರಣ ಅದಕ್ಕೆ ಕೆಲವೊಂದು ಪದ್ಧತಿ ಇದೆ, ಕೆಲವೊಂದು ಶಾಸ್ತ್ರಗಳಿದೆ. ಹಾಗಾಗಿ ಈ ಒಂದು ಹಿನ್ನೆಲೆ ಇವತ್ತು ಕೂಡ ರಾಜ್ಯದ ಹಲವು ದೇವಸ್ಥಾನಗಳನ್ನು ಬಂದ್ ಮಾಡಿದ್ದಾರೆ. ಸಂಜೆಯ ನಂತರ ಎಲ್ಲವೂ ಕೂಡ ಇಲ್ಲಿ ಅವಕಾಶ ಸಿಗುತ್ತೆ. ಗ್ರಹಣ ಮೋಕ್ಷ ಬಳಿಕ ಶುದ್ಧಿ ಕಾರ್ಯ ನಡೆಯುತ್ತೆ. ಅದಾದ ನಂತರ ಇಲ್ಲಿ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಲಾಗುತ್ತೆ. ಈಗಾಗಲೇ ರಾಜ್ಯದ ಹಲವು ಕಡೆ, ವಿಶೇಷವಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದನೇ ವಿಶೇಷ ಪೂಜೆ ಪುರಸ್ಕಾರಗಳು ಎಲ್ಲವೂ ಕೂಡ ನಡೆದಿದೆ. ಅದಾದ ನಂತರ ಒಂದು 7:30, 10:30, 11:30 ಹೀಗೆ ಈ ಒಂದು ಟೈಮಿಂಗ್ಸ್ ನೋಡಿಕೊಂಡು ಆ ಒಂದು ಸಮಯ ನೋಡಿ ಅದಾದ ನಂತರ ಕ್ಲೋಸ್ ಮಾಡಿದ್ದಾರೆ. ಕಾರಣ ಇಲ್ಲಿ ವಿಶೇಷವಾಗಿ ಕೆಲವೊಂದು ಪ್ರಸಿದ್ಧವಾದಂತಹ ದೇವಸ್ಥಾನಗಳು, ಅದಕ್ಕೆ ಆದಂಥ ಒಂದು ಇತಿಹಾಸ ಇರುತ್ತೆ, ಮಹತ್ವ ಇರುತ್ತೆ. ಅಂಥ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಅತಿ ಹೆಚ್ಚಾಗಿ ಭಕ್ತ ಸಾಗರ ಬರುತ್ತೆ ಪ್ರತಿದಿನವೂ ಕೂಡ. ಹಾಗಾಗಿ ಇಂಥ ದಿನ ಕೂಡ ಬಹುಶಃ ಜಾಸ್ತಿ ದಿನ ಬರಬಹುದು, ಜಾಸ್ತಿ ಜನ ಬರಬಹುದು ಅಂತ ಹೇಳಿ ಇದೀಗ ಈ ರೀತಿಯಾಗಿ ಅದಾದ ನಂತರ ಕೆಲವೊಂದು ಪದ್ಧತಿ ಹಾಗೂ ಶಾಸ್ತ್ರ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು, ಮುನ್ನೆಚ್ಚರಿಕೆಯ ಕ್ರಮವನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದಷ್ಟು ದೇವಸ್ಥಾನಗಳನ್ನು ಸದ್ಯಕ್ಕೆ ಬಂದ್ ಮಾಡಿರುವಂಥದ್ದು. ಸಂಜೆಯ ನಂತರ ಸಾರ್ವಜನಿಕರಿಗೆ ಅವಕಾಶ ಸಿಗುತ್ತೆ. ಮೊದಲನೇದಾಗಿ ಎಲ್ಲವೂ ಕೂಡ ತೆರೆದ ನಂತರ ಶುದ್ಧಿ ಕಾರ್ಯ ನಡೆಯುತ್ತೆ, ಸ್ವಚ್ಛತೆ ಕಾರ್ಯ ನಡೆಯುತ್ತೆ. ಅದಾದ ನಂತರ ವಿಶೇಷ ಪೂಜಾ ಕೈಂಕರ್ಯ ನಡೆಯುತ್ತೆ. ಅದಾದ ನಂತರ ಸಾರ್ವಜನಿಕರಿಗೆ ಇಲ್ಲಿ ದರ್ಶನದ ಅವಕಾಶ ಕೂಡ ಸಿಗುತ್ತೆ. ಮೋಕ್ಷಕಾಲ ಸಂಜೆ 6:47 ಇರುತ್ತೆ. ಸ್ಪರ್ಶಕಾಲ ಸಂಜೆ ಅಂದರೆ ಮಧ್ಯಾಹ್ನ 3:13 ಈ ಒಂದು ಸಮಯಕ್ಕೆ ಆ ಒಂದು ಚಂದ್ರಗ್ರಹಣ ಹಿಡಿಯುತ್ತೆ. ಗ್ರಹಣ ಅಲ್ಲಿಂದ ಆರಂಭ ಆಗುತ್ತೆ. ಆ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಅಥವಾ ಸಣ್ಣ ಸಣ್ಣ ಮಕ್ಕಳು ಯಾರೂ ಕೂಡ ಹೊರಗಡೆ ಓಡಾಡಬಾರ್ದು. ಓಡಾಡಿದ್ರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ನಂಬಿಕೆ. ಹಾಗಾಗಿ ಆ ಒಂದು ಎಲ್ಲವೂ ಕೂಡ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಗ್ರಹಣ ಬಿಟ್ಟ ನಂತರ ಇಲ್ಲಿ ಅವಕಾಶ ಸಿಗುತ್ತೆ.